SV ಶರ್ಮಾ ಅವರು ನಮ್ಮ ಜೊತೆಗಿದ್ದಾರೆ. ಮಾತಾಡ್ಸೋಣ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಕೇರಳದಲ್ಲಾದಂಥ ದುರಂತ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಮಮ್ಮಲ್ಲ ಮರುಗಬೇಕಾಗತ್ತೆ. ಬಟ್ ಈ ಹಿನ್ನೆಲೆಯಲ್ಲಿ ಈ ಸರ್ವೆಗಳು, ಸ್ಯಾಟಲೈಟ್ ಸರ್ವೆ ಎಷ್ಟು ಉಪಯೋಗಕಾರಿ ಆಗುತ್ತೆ ಸರ್? ನೋಡಿ, ನಮ್ಮಲ್ಲಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ ಅಂತ ಇದೆ. ಒಂದು 20-25 ಸ್ಯಾಟಲೈಟ್ ಆರ್ಬಿಟಲ್ಲಿ ಇಸ್ರೋ ಲಾಂಚ್ ಮಾಡಿದೆ. ಇದರಲ್ಲಿ ಭೂಮಿಯನ್ನು ಸರ್ವೆ, ಕಾರ್ಟೋಗ್ರಫಿ ಅಂತ ಹೇಳ್ತೀವಿ, ಆಮೇಲೆ ಓಷನೋಗ್ರಫಿ ಅಂತ ಹೇಳ್ತೀವಿ, ಓಷನ್ ಸರ್ವೆ, ಅದೇ ರೀತಿಯಾಗಿ ಎಲ್ಲ ಥರದ ಒಂದು ಏನು ಬೆಟ್ಟ ಗುಡ್ಡಗಳಿದೆ, ಹಿಮಾಲಯದ ಪರ್ವತ ಆಗಿರ್ಬೋದು, ಇಲ್ಲ ವೇನಾಡ್ ಆಗಿರ್ಬೋದು, ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಅದು ಕಂಪ್ಲೀಟಾಗಿ ಸರ್ವೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಮತ್ತು ನಡೆದು ಅದರಲ್ಲಿ ನಾವು ಏನು ಸೆನ್ಸಿಟಿವ್ ಝೋನ್ಸ್ ಅಂತ ಇದೆ ಅದನ್ನು ಐಡೆಂಟಿಫೈ ಮಾಡ್ತೀವಿ. ಇದು ಕಂಟಿನ್ಯೂಸ್ ಪ್ರೋಸೆಸ್. ಇದು ದುರಂತ ಆಗಬೇಕು ಆಗಬಾರ್ದು ಅಂತ ಇಲ್ಲ, ಇದು ಎಲ್ಲೆಲ್ಲಿ ದುರಂತ ಆಗಬಹುದು ಅನ್ನೋ ಮುನ್ನೆಚ್ಚರಿಕೆಯಾಗಿ ಕೊಡೋದಕ್ಕೋಸ್ಕರ ಈ ಒಂದು ಕಾರ್ಟೋಗ್ರಫಿ ಮತ್ತು ಓಷನೋಗ್ರಫಿ ಮತ್ತು ರಿಸೋರ್ಸ್ ಸ್ಯಾಟ್ ಅಂತ ಹೇಳ್ತೀವಿ, ರಿಸೋರ್ಸ್ಫುಲ್ ಸ್ಯಾಟಲೈಟ್ಸ್ ಅಂತ, ಅದು ರಿಸೋರ್ಸ್ ಸ್ಯಾಟ್ ಅಂತ ಹೇಳ್ಬಿಟ್ಟು ಅದರಿಂದ ಬರೋ ಇಮೇಜರಿಯಿಂದ ಕಂಟಿನ್ಯೂಸ್ ಆಗಿ ಯಾವ ರೀತಿಯಾಗಿ ನಾವು ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ಅನ್ನೋದನ್ನು ಈ ಸ್ಯಾಟಲೈಟ್ಗಳು ಕೊಡ್ತಾ ಇರುತ್ತೆ. ಇದು ಇಂಟರ್ ಡಿಪಾರ್ಟ್ಮೆಂಟಲ್, ಇಸ್ರೋ ಮಾತ್ರ ಅಲ್ಲ, ಇದರಲ್ಲಿ ಜಿಯೋಲಜಿಕಲ್ ಸರ್ವೆ ಇನ್ವಾಲ್ವ್ ಆಗುತ್ತೆ, ಇದರಲ್ಲಿ ಬೇರೆ ಲೋಕಲ್ ಸ್ಟೇಟ್ ಗೌರ್ಮೆಂಟ್ ಇನ್ವಾಲ್ವ್ ಆಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಇನ್ವಾಲ್ವ್ ಆಗುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಇನ್ವಾಲ್ವ್ ಆಗುತ್ತೆ. ಅದರಿಂದ ನಾವು ಇಮೇಜರಿ ಜನರೇಟ್ ಮಾಡ್ತೀವಿ, ಅದನ್ನು ಇಂಟರ್ಪ್ರಿಟ್ ಮಾಡಿ ಅದನ್ನು ಆ್ಯಕ್ಷನ್ ತಗೊಳ್ಳೋದಕ್ಕೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕೂಡ ಕೆಲಸ ಮಾಡುತ್ತೆ. ಹೀಗಾಗಿ ಈ ಏನು ವೇನಾಡ್ ದುರಂತ ಇದೆ ಇದರದ್ದು ಮೊದಲೇ ಇದರದ್ದು ಅನಾಲಿಸಿಸ್ ಮಾಡಿ ಇಲ್ಲಿ ದುರಂತ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆ ಇತ್ತು. ಸ್ಟೇಟ್ ಗೌರ್ಮೆಂಟ್ಗಳು ಕೂಡ ಇತ್ತು, ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇತ್ತು. ನಾವು ಒಂದು ಏನು ಅಬ್ಸರ್ವ್ ಮಾಡಬೇಕು ಮತ್ತು ಒಂದು ಏನು ತಿಳ್ಕೊಳ್ಬೇಕು ಅಂದರೆ, ನೇಚರ್ ಈಸ್ ಬ್ಯೂಟಿಫುಲ್, ನೇಚರ್ ಕರೆಕ್ಟ್ ಇಟ್ ಸೆಲ್ಫ್. ನೇಚರ್ನ ಯಾವತ್ತೂ ಕೂಡ ನಾವು ಡಿಸ್ಟರ್ಬ್ ಮಾಡಬಾರ್ದು. ನಾವು ಏನು ಈ ಪೊಲ್ಯೂಷನ್ ಆಗಲಿ, ಇಲ್ಲ ಈ ಜನಸಂಖ್ಯೆಗಳನ್ನ ಮತ್ತು ಹ್ಯಾಬಿಟೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ನೇಚರ್ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಈ ಡಿಫಾರೆಸ್ಟೇಷನ್ ನೀವು ನೋಡಿದ್ರೆ ಫಾರೆಸ್ಟ್ದು ಏರಿಯಾನೇ ಕಡಿಮೆ ಆಗ್ತಾ ಇದೆ. ಜನಗಳು ನ್ಯಾಚುರಲ್ ಆಗುತ್ತೆ, ಜನಗಳು ಜಾಸ್ತಿ ಆಗ್ತಾ ಅದು ಹ್ಯಾಬಿಟೇಷನ್ ಜಾಸ್ತಿ ಆಗುತ್ತೆ. ಇದನ್ನು ಭಾಳ ಕಂಟ್ರೋಲ್ಡಾಗಿ ಮಾಡಬೇಕು ಮತ್ತು ಎಲ್ಲ ಥರ ಎಚ್ಚರಿಕೆ ತಗೊಳ್ಬೇಕು. ಸರ್, ಈ ಸರ್ವೆಯಿಂದ ಸರ್ ಹೇಗೆ ಮೊದಲೇ ಮುನ್ಸೂಚನೆಯನ್ನು ಕೊಡ್ಬೋದು ಸರ್? ಇದರಲ್ಲಿ 2 ಥರ. ಒಂದು ಬಂದ್ಬಿಟ್ಟು ಕಾರ್ಟೋಗ್ರಫಿ, ನಾನು ಹೇಳಿದ ಕಾರ್ಟೋಗ್ರಫಿ, ಓಷನೋಗ್ರಫಿ ಮತ್ತು ರಿಸೋರ್ಸ್ ಸ್ಯಾಟಲೈಟ್ ಯೂಸ್ ಮಾಡಿಕೊಂಡು ಎಲ್ಲಿ ಈ ರೀತಿಯಾಗಿ ದುರಂತ ಆಗುತ್ತೆ, ಎಲ್ಲಿ ಭೂಮಿ ಕುಸಿಯುತ್ತೆ, ಎಲ್ಲಿ ನಾವು ಹ್ಯಾಬಿಟೇಟ್ ಮಾಡಬಾರ್ದು ಅನ್ನೋ ಇನ್ಫಾರ್ಮೇಷನ್ ಮೊದಲೇ ಕೊಟ್ಟಿರ್ತೀವಿ. ಇದು ಒಂದು. ಮತ್ತು ಅದು ಕಂಟಿನ್ಯೂಸ್ ಆಗಿ ನಡೀತದೆ. ಇವಾಗಲೂ ವೈನಾಡ್ ಆಗಲಿ, ವೆಸ್ಟರ್ನ್ ಘಾಟ್ಸ್ ಆಗಲಿ, ಹಿಮಾಲಯ ಆಗಲಿ, ಡೆಹ್ರಾಡೂನ್ ಆಗಲಿ, ಇಲ್ಲ ನೀವು ಛತ್ತೀಸ್ಗಢ ಆಗಲಿ, ಈ ರೀತಿ ನೋಡ್ತಾ ಹೋದರೆ ಎಲ್ಲ ಕಡೆನೂ ಸೆನ್ಸಿಟಿವ್ ಝೋನ್ಸ್ ಅಂತ ಐಡೆಂಟಿಫೈ ಮಾಡಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಇನ್ಫಾರ್ಮೇಷನ್ ಇರುತ್ತೆ. ಕೆಲವು ಟೈಮು ಇದು ಮೀರಿ ಕೂಡ ಆಗಬಹುದು. ನಾವು 100% ಅಂತ ಹೇಳಲಿಕ್ಕಾಗಲ್ಲ, 80-90% ಅಷ್ಟು ಆಗುತ್ತೆ. ಇನ್ನೊಂದು 10% ರಿಸ್ಕಲ್ಲಿ ಈ ಥರ ದುರಂತಗಳು ನಡೆದೋಗುತ್ತೆ. ಇದು ಒಂದು. ಎರಡನೇದು ಇನ್ನೊಂದೇನಂತ ಹೇಳಿದ್ರೆ IMD ಅಂತ ಹೇಳ್ತೀವಿ, ಇಂಡಿಯನ್ ಮೆಟ್ರಾಲಜಿಕಲ್ ಸರ್ವಿಸಸ್. ಅದು ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ಹೇಗೆ ಚಂಡಮಾರುತಗಳು ಬರುತ್ತೆ, ಹೇಗೆ ವಿಂಡ್ ಬರುತ್ತೆ, ಹೇಗೆ ಗಾಳಿ ಬರ್ತಾ ಇದೆ, ಹೇಗೆ ಮಳೆ ಬರುತ್ತೆ, ಎಲ್ಲಿ ಏನು ಸ್ಪೀಡ್ ಬರುತ್ತೆ, ಎಲ್ಲಿ ದುರಂತ ಆಗುತ್ತೆ ಅನ್ನೋ ಇನ್ಫಾರ್ಮೇಷನ್ ಮೊದಲೇ ಸಿಗುತ್ತೆ ನಮಗೆ. ಅದರಲ್ಲಿ ಲಾಂಗ್ ಟರ್ಮ್, ಮೀಡಿಯಂ ಟರ್ಮ್, ಶಾರ್ಟ್ ಟರ್ಮ್ ಅಂತ ಹೇಳ್ತೀವಿ. ಆ ರೀತಿಯಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ. ಇವಾಗ ಬ್ಯಾಂಗ್ಳೂರಿನಲ್ಲಿ ಮಳೆ ಆಗುತ್ತೆ ಅನ್ನಂಗಿದ್ರೆ ನಾವು 24 ಗಂಟೆ ಮೊದಲೇ ನಾವು ಹೇಳ್ತೀವಿ ಬ್ಯಾಂಗ್ಳೂರಲ್ಲಿ ಮಳೆ ಆಗುತ್ತೆ ಅಂತ. ಆದರೆ ಚಂಡಮಾರುತ ಆಗುತ್ತೆ ಮತ್ತು ಈ ಥರ ಬರುತ್ತೆ 2-3 ಮಂತ್ಸ್ ಮೊದಲೇ ನಾವು ಈ ಮುನ್ನೆಚ್ಚರಿಕೆಯನ್ನು ಕೊಡ್ತೀವಿ ನಮ್ಮ ಸ್ಯಾಟಲೈಟ್ಗಳನ್ನ ಯೂಸ್ ಮಾಡಿಕೊಂಡು. ಇಂಡಿಯನ್ ಸ್ಯಾಟಲೈಟ್ಗಳು ಇದೆ ಮತ್ತು ಇಂಟರ್ನ್ಯಾಷನಲ್ ಸ್ಯಾಟಲೈಟ್ಗಳು ಕೂಡ ಇದೆ. ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ರಿಕ್ವೈರ್ಮೆಂಟ್. ಇದು ಅಂದರೆ ಇಂಟರ್ನ್ಯಾಷನಲ್ ನಮ್ಮಲ್ಲಿ ಒಂದು ಏನು ಕನ್ಸಾರ್ಷಿಯಮ್ ಇದೆ ಅಲ್ಲೂ ಕೂಡ ಡಾಟಾ ಶೇರ್ ಆಗುತ್ತೆ. ನೋಡಿ, ಉತ್ತರಾಖಂಡದಲ್ಲಿ ಬಹಳಷ್ಟು ಈ ರೀತಿಯಾಗಿ ಆಗ್ತಾ ಇತ್ತು. ಹೌದು ಸರ್, ಈ ಹಿಂದೆ ಸಾಕಷ್ಟು ಸರಿ ಉತ್ತರಾಖಂಡದಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಸೊ ಅದು ಈಗ ಕಡಿವಾಣ ಆಗಿದೆ ಸರ್. ಈಗ ಡೆಫಿನೆಟ್ ಆಗಿ ಇವಾಗ ನೋಡಿದ್ರೆ ನೀವು 10-15 ವರ್ಷ ಹಿಂದೆ ಏನು ಉತ್ತರಾಖಂಡದಲ್ಲಿ, ಹಿಮಾಲಯದಲ್ಲಿ ಏನು ಆಗ್ತಾ ಇತ್ತು ದುರಂತಗಳು, ಇವಾಗ ಸಾಕಷ್ಟು ಕಡಿಮೆ ಆಗಿದೆ. ಇವಾಗ ನೀವೀಗ ಲಾಸ್ಟ್ 4-5 ಇಯರ್ಸಲ್ಲಿ ನೋಡಿದ್ರೆ ಕಂಪ್ಲೀಟಾಗಿ ಒಂದು ಚಂಡಮಾರುತ ಬರುತ್ತೆ ಅನ್ಬೇಕಾದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಸಾಯ್ತಾ ಇದ್ದಿದ್ದು ಈಗ ಒಬ್ಬರು ಇಬ್ಬರು ಅದೇ ಒಂಥರ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾರಲ್ಲ ಅಂಥವ್ರು ಮಾತ್ರನೇ ಹೋಗ್ತಾ ಇರೋದು ಹೊರತು ಭಾಳಷ್ಟು ಈ ಡಾಟಾಗಳಿಂದ ಯೂಸ್ ಆಗ್ತಾ ಇದೆ. ಆದರೆ ಒಂದೇನು ಅಂತಂದರೆ ನಾವು ಏನು ಮುನ್ನೆಚ್ಚರಿಕೆ ಕೊಡ್ತೀವಿ, ಏನು ಮುನ್ನೆಚ್ಚರಿಕೆ ತಗೊಳ್ತೀವಿ ಅದನ್ನು ಬಹಳ ಸೀರಿಯಸ್ ಆಗಿ ಪರಿಗಣನೆ ಮಾಡಬೇಕಾಗುತ್ತೆ. ಘನ ಸರ್ಕಾರ ಮಾಡ್ತಾ ಇದೆ. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ ಡೆಫಿನೆಟ್ ಆಗಿ ಇದನ್ನ ಕನ್ಸಿಡರ್ ಮಾಡ್ತಾ ಇದೆ. ಆದರೆ ಬಾಕಿ ಒತ್ತಡದಿಂದ ಹೊರಗಡೆ ಬಂದು ಫಸ್ಟ್ ಸೇಫ್ಟಿ, ಸೆಕ್ಯೂರಿಟಿ
ಈ ಒಂದು ಏನು ನ್ಯಾಚುರಲ್ ಡಿಸಾಸ್ಟರ್ ಆಗುತ್ತೆ ಅದನ್ನು ತಡೆಯುವಂಥ ಒಂದು ಎಲ್ಲ ಆ್ಯಕ್ಷನ್ನ ನಾವು ತಗೊಳ್ಬೇಕಾಗತ್ತೆ. ಅದಕ್ಕೆ ಸಂಪೂರ್ಣವಾಗಿ ಇಸ್ರೋ ಮತ್ತು ಬೇಕಾದ ಬಾಕಿ ಡಿಪಾರ್ಟ್ಮೆಂಟ್ಗಳು ಸಹಕಾರ ಕೊಡ್ತಾ ಇದೆ. ನಾವು ಈ ಒಂದು ಹ್ಯಾಬಿಟೇಷನ್ ಆಗಲಿ ಪಾಪ್ಯುಲೇಷನಿಂದ ಆಗಲಿ ಏನು ಆಗ್ತಾ ಇದೆ ಡಿಫಾರೆಸ್ಟೇಷನ್ ಅದೆಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ. ಮತ್ತು ಏನು ವಾರ್ನಿಂಗ್ಸ್ ಬರ್ತಾ ಇದೆ ಆ ವಾರ್ನಿಂಗ್ಸ್ನ ಸೀರಿಯಸ್ ಆಗಿ ತಗೊಂಡು ಮಾಡ್ತಾ ಹೋದರೆ ಈ ದುರಂತಗಳು ಸಾಕಷ್ಟು ಕಡಿಮೆ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಇದು ಡಾಕ್ಟರ್ ಎಸ್.ವಿ. ಶರ್ಮಾ, ಇಸ್ರೋದ ಡೆಪ್ಯೂಟಿ ಡೈರೆಕ್ಟರ್ ಅವರು ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.